ದಿವೀತ್ ಸಾಕಷ್ಟು ವಿಚಾರದ ಬಗ್ಗೆ ಬೈಕ್ ಟ್ಯಾಕ್ಸ್ ವಿಚಾರದ ಬಗ್ಗೆ ಮಾತನಾಡಿದ್ವಿ. ಈಗ ಸ್ವಲ್ಪ ರಾಜಕೀಯ ವಿದ್ಯಮಾನದ ಬಗ್ಗೆ ಹೋಗೋಣ. ಏನೇನು ಆಗ್ತಾ ಇದೆ ಹಾಗಾದ್ರೆ ಅಂತ. ಈ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ವಿಧಾನಸೌಧದ ಆವರಣದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಶಾಸಕರು ಎಂಎಲ್ಸಿಗಳು ಭಾಗಿಯಾಗಿದ್ದಾರೆ. ಸದನದ ಒಳಗೂ ಹೋರಾಟಕ್ಕೆ ಮೈತ್ರಿ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇವರ ಬೇಡಿಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ಎನ್ಡಿಎ ಮೈತ್ರಿ ಪಕ್ಷ ಆಗ್ರಹವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ವಿಧಾನಸೌಧದ ಆವರಣದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು ಎಂಎಲ್ಸಿಗಳು ಭಾಗಿಯಾಗಿದ್ದಾರೆ. ಸದನದ ಒಳಗೂ ಹಾಗೆ ಹೋರಾಟಕ್ಕೆ ಮೈತ್ರಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಕಾಂಗ್ರೆಸ್ ಸರ್ಕಾರಕ್ಕೆ ಸಭಾಪತಿ ಪೀಠವನ್ನ ಪಕ್ಷಕ್ಕೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಗೆ बोलो भारत माता की जय, बोलो भारत माता की जय. ಸರ್ಕಾರಕ್ಕೆ ಮಹಿಳೆಯರಿಗೆ ಅವಕಾಶ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಕ್ಯಾಬಿನೆಟ್ ಅಲ್ಲಿ ಹುದ್ದೆ ಪಡೆದ ಸರ್ಕಾರಕ್ಕೆ, ಆಟೋದವ್ರು ಮಾತಾಡಿದ್ರು, ಕ್ಯಾಬ್ ಅವ್ರು ಮಾತಾಡಿದ್ರು, ಹಾಕೊಂಡೇ ಸಭಾಪತಿ ಪೀಠವನ್ನ ಪಕ್ಷಕ್ಕೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಮಹಿಳೆಯರೇ ಬಂದ ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಸರ್ಕಾರಕ್ಕೆ, ಕ್ಯಾಬಿನೆಟ್ ಅಲ್ಲಿ ಹುದ್ದೆ ಪಡೆದ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ದೃಶ್ಯಾವಳಿಗಳು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಬಿಜೆಪಿಯ ನಾಯಕರು ಜೊತೆಗೆ ಪರಿಷತ್ನ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ವೇದವ್ಯಾಸ್ ಕಾಮತ್ ಅವರಿದ್ದಾರೆ, ಜೊತೆಗೆ ಶಶಿಕಲಾ ಜೊಲ್ಲೆ ಅವರಿದ್ದಾರೆ, ಸುನೀಲ್ ಕುಮಾರ್, ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇವರ ಆಗ್ರಹ ಇಷ್ಟೇ, ಬಿ ನಾಗೇಂದ್ರ ಅವರ ಮೇಲೆ ಏನು ಭ್ರಷ್ಟಾಚಾರ ಆರೋಪ ಇದೆ ಅಲ್ವಾ, ಸೊ ಅವರು ಈಗಾಗಲೇ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿರುವಂತದ್ದು ತಪ್ಪು. ಸೊ ಅವರು ಆದಷ್ಟು ಬೇಗ ಈಗ ರಿಸೈನ್ ನೀವು ಪಡ್ಕೊಳ್ಬೇಕಾಗತ್ತೆ, ರಾಜೀನಾಮೆಯನ್ನ ನೀಡಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ಒಂದ್ ಕಡೆ ನಾಗೇಂದ್ರ ಅವರು ಭಾಗಿಯಾಗಿದ್ರು, ಮತ್ತೊಂದ್ ಕಡೆ ಮಹಿಳೆಯರಿಗೆ ಯಾವುದೇ ರೀತಿಯ ಸಚಿವ ಸ್ಥಾನ ನೀಡಿಲ್ಲ ಎಂಬ ವಿಚಾರ ಬಗ್ಗೆ ಕಡೆ ಹೋರಾಟ ಸಹ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಮಹಿಳೆಯರಿಗೆ ಅವಕಾಶ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ.